ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಗ್ರೇಟ್ ಕುಸುಮ ಮಿನಿ ವ್ಲಾಗ್. ಹಬ್ಬದ ಹಿಂದಿನ ದಿನ ಕಜ್ಜಾಯದ ಪಾಕ ತೊಗೊಂಡು ಬಂದಿದ್ದೆ. ರೆಡಿಮೇಡ್ ಔಟ್ಸೈಡ್ ಕಜ್ಜಾಯದ ಪಾಕ ತುಂಬ ಚೆನ್ನಾಗಿತ್ತು ಕಜ್ಜಾಯ. ಸೊ ಇದು ಆಯುಧ ಪೂಜೆ ಹಬ್ಬದ ದಿವಸ ನನ್ನ ಮಗನಿಗೆ ಸೈಕಲ್ ಕ್ಲೀನ್ ಮಾಡ್ಕೊಳ್ಳಪ್ಪ ಅಂತ ಹೇಳಿದ್ರೆ ಡಿಸೈನಾಗಿ ಫ್ಯಾನ್ಸಿಯಾಗಿ ಹೊರಿಸ್ಕೊಳ್ತಿದ್ದ. ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಅಮ್ಮ ಕಡಲೆಪುರಿ ಸ್ವೀಟ್ಸ್ ಎಲ್ಲ ಕಳಿಸಿದ್ರು ಫ್ರೂಟ್ಸ್ ಜೊತೆಗೆ. ಸೊ ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಟು ನಾನು ಹಬ್ಬಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೂವನ್ನೆಲ್ಲ ಕಟ್ಕೊಳ್ಳೋಣ ಅಂತ. ನನ್ನ ಮಗ ಫೋನ್ ನೋಡ್ತಾನೇ ಇದ್ದ ಅಂತ ಹೇಳಿ ಬಂದು ಹೂವನ್ನೆಲ್ಲ ಡಿವೈಡ್ ಮಾಡಿಕೊಡಪ್ಪ ಅಂತ ಹೇಳಿದೆ. ಸೊ ಸಿಂಪಲಾಗಿ ಪೂಜೆನೆಲ್ಲ ಮಾಡಿ ಮುಗಿಸ್ಕೊಂಡು 3 ಜನ ಒಟ್ಟಿಗೆ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡ್ತಾಯಿದ್ವಿ. ಸೊ ನಮ್ಮ ಮನೇಲಿ ಏನಾದರೂ ಹಬ್ಬದ ದಿನ ಆದರೆ ದೊಡ್ಡವ್ರಿಗೆ ಕಾಲು ನಮಸ್ಕಾರ ಹಾಕ್ತೀವಿ. ನನ್ನ ಮಗ ನನಗೆ ನನ್ನ ಹಸ್ಬೆಂಡ್ಗೆ ಹಾಕ್ತಾನೆ, ನಾನು ನನ್ನ ಹಸ್ಬೆಂಡ್ಗೆ ಕಾಲು ನಮಸ್ಕಾರ ಹಾಕಿದೆ. ಅದಾದಮೇಲೆ ಜಾಮೂನ್ ಮಾಡ್ಕೊಳ್ಳೋಣ ಅಂತ ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಲಂಚ್ಗೆ ನಾನು ಮಧ್ಯಾಹ್ನಕ್ಕೆ ವೆಜಿಟೇಬಲ್ಸ್ನೆಲ್ಲ ಹಾಕಿ ಬಾತ್ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಧ್ಯಾಹ್ನದ ಊಟಕ್ಕೆ ವೆಜಿಟೇಬಲ್ಸ್ ಬಾತ್, ಜಾಮೂನ್ ಮಾಡ್ಕೊಳ್ಳೋಣ ಅಂತ. ಬಟ್ ಜಾಮೂನ್ ಆಗಿದೆ ಈವ್ನಿಂಗ್. ಸೊ ಫ್ರೆಶ್ ಅಪ್ ಆಗುವಂಥ ಒಂದು ಟೀನ ಕುಡಿದು ಮತ್ತೆ ವೆಜಿಟೇಬಲ್ಸ್ ಕಟ್ ಮಾಡಿಟ್ಟಿದ್ದಂಥದ್ದೆಲ್ಲ ಹಾಕಿ ಕುಕ್ಕರಲ್ಲಿ ನಾನು ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ನಾನು ಕುಕ್ಕರ್ ಮುಚ್ಚೋದಿಲ್ಲ, ಪ್ಲೇಟಲ್ಲೇ ಹಾಕಿ ಬೇಯಿಸ್ಕೊಳ್ತೀನಿ. ತುಂಬ ಚೆನ್ನಾಗಾಗುತ್ತೆ, ನನಗೆ ತುಂಬ ಇಷ್ಟ ಈ ಥರ. ಸೊ ಜಾಮೂನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಕದ ಮೆಜರ್ಮೆಂಟ್ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಸ್ವೀಟ್ ಅಷ್ಟು ಚೆನ್ನಾಗಿ ನನಗೆ ಮಾಡೋಕ್ಕೆ ಬರೋದಿಲ್ಲ. ಸೊ MTR ಜಾಮೂನ್ ಪ್ಯಾಕೆಟ್ ಜೊತೆಗೆ ಹಾಲು ಹಾಕಿ ಕಲಸಿ ಅದನ್ನು ಅದೇ ಕವರಲ್ಲಿ ಹಾಕಿ ಎತ್ತಿಟ್ಟಿದ್ದೆ ಸ್ವಲ್ಪ ಹೊತ್ತು. ಈ ಥರ ಪಲಾವ್ ಆಗಿದ ತಕ್ಷಣ ನೀಟಾಗಿ ಒಂದು ಸತಿ ಎಲ್ಲ ತಿರುಗಿಸಿ ಈ ಥರ ಡಬಲ್ ಪ್ಲೇಟ್ನ ಮುಚ್ಚಿಟ್ಟಿದ್ರೆ ತುಂಬ ಚೆನ್ನಾಗಾಗತ್ತೆ. ಸೊ ಬಿಸಿ ಬಿಸಿ ಮಧ್ಯಾಹ್ನದ ಊಟಕ್ಕೆ ಬಾತ್, ಮೊಸರು ಬಜ್ಜಿ, ಸ್ವೀಟ್ಸ್ ಆ್ಯಂಡ್ ನೆಂಚ್ಕೊಳ್ಳೋಕ್ಕೆ ಪಾಪಡ್. ತುಂಬ ಚೆನ್ನಾಗಿತ್ತು ಊಟ. ನನ್ನ ಹಸ್ಬೆಂಡ್ ನನಗೂ ಕೂಡ ಬಡಿಸ್ತಾಯಿದ್ರು, ನೀನು ಬೆಳಗ್ಗೆಯಿಂದ ಸರಿಯಾಗಿ ತಿಂದಿಲ್ಲ, ಊಟ ಮಾಡು ಅಂತ ಹೇಳಿ. ನಾನು ಸಾಕು ಅಂತ ಹೇಳ್ತಾಯಿದ್ದೆ. ಸೊ ಜಾಮೂನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಒಂದೊಂದಾಗಿ ಎಲ್ಲ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಜಾಮೂನ್ ಕೆಲವೊಂದು ಹೊಡ್ಕೊಂಡಿತ್ತು, ಕೆಲವೊಂದು ಕ್ರ್ಯಾಕ್ ಆಗಿತ್ತು. ಸೊ ಕ್ರ್ಯಾಕ್ ಆಗಿ ಜಾಮೂನ್ ಯಾವುದು ನಾನು ವೀಡಿಯೋದಲ್ಲಿ ತೋರಿಸಿಲ್ಲ. ಯಾವ ಜಾಮೂನ್ ಚೆನ್ನಾಗಿ ಬಂದಿದೆಯೋ ಅದನ್ನು ಮಾತ್ರ ನಾನು ವೀಡಿಯೋಗೆ ಹಾಕಿದ್ದೀನಿ. ಬಿಕಾಸ್ ನನಗೆ ಸ್ವೀಟ್ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರೋದಿಲ್ಲ. ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತೀನಿ. ಸೊ ಹೇ ಗಾಯ್ಸ್, ಇದು ಜಾಮೂನ್ ಥರ ಕಾಣಿಸ್ತಾ ಇದ್ರೆ ಕಮೆಂಟ್ ಮಾಡಿ ಹೇಳಿ ಜಾಮೂನ್ ಅಂತ. ನನ್ನ ಮಗನಿಗೆ ವೀಡಿಯೋ ಮಾಡು ಅಂದರೆ ಈ ಥರ ಮಾತಾಡ್ಕೊಂಡೆ ವೀಡಿಯೋ ಮಾಡ್ತಾನೆ. ಸೊ ಎಕ್ಸ್ಪೆರಿಮೆಂಟ್ ಅಂತೂ ಆಗಲೇಬೇಕು. ಸೊ ನನ್ನ ಹಸ್ಬೆಂಡ್ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ನನ್ನ ಮಗ ನನ್ನ ಹಸ್ಬೆಂಡ್ಗಿಂತನೂ ಡ್ರಾಮಾ ಮಾಡ್ತಾನೆ. ಸೊ ಅವನು ಕೂಡ ತುಂಬ ಚೆನ್ನಾಗಿದೆ ಅಂದರೆ ಆ್ಯಕ್ಚುಲಿ ಚೆನ್ನಾಗೇ ಆಗಿತ್ತು ಜಾಮೂನ್. ಸೊ 24/7 ಅನ್ನೋಂಗೆ ಈವ್ನಿಂಗ್ ಡಿನ್ನರ್ಗೆ ಪ್ರಿಪ್ರೇಷನ್. ಸೊ ಕಿಚನ್ ಫುಲ್ ಮೆಸ್ಸಿ. ಊಟ ಮಾತ್ರ ರೆಡಿ ಆಗ್ತಾಯಿತ್ತು, ಕಿಚನ್ ಕೂಡ ಕ್ಲೀನ್ ಆಗ್ತಾಯಿತ್ತು. ಊಟದ ಜೊತೆಗೆ ಕಿಚನ್ ಕ್ಲೀನ್. ದೆನ್ ಈವ್ನಿಂಗ್ ಡಿನ್ನರ್ಗೆ ನಾನು ಚಿತ್ರಾನ್ನ ಮತ್ತು ಕಡಲೆಕಾಳಿನ ಗ್ರೇವಿ, ಜಾಮೂನ್, ಹೆಸರುಬೇಳೆ ತುಂಬ ಚೆನ್ನಾಗಾಗಿತ್ತು. ಒಳ್ಳೆಯ ಊಟನ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿ ಒಂದು ಗ್ಲಾಸ್ ಜೀರಾ ಜೊತೆಗೆ ವ್ಲಾಗ್ ಎಂಡ್. ಹ್ಯಾವ್ ಅ ನೈಸ್ ಡೇ.